ಕೃಷ್ಣಾಪುರ ಎಂಬ ಊರಿನಲ್ಲಿ ರಘು ಮತ್ತು ಅವನ ಹೆಂಡತಿ ಮಲ್ಲಿಗೆ ದಿನನಿತ್ಯ ಕಷ್ಟಪಟ್ಟು ಕಟ್ಟಿಗೆಯನ್ನು ಕಡೆದು ಮಾರಿ ಬಂದ ದುಡ್ಡಿನಿಂದ ಜೀವನ ಸಾಗಿಸುತ್ತಿದ್ದರು. ಒಂದು ದಿನ, ರಘು, ಇವತ್ತು ಪಟೇಲರು ಏನಾದ್ರೂ ಕೆಲಸ ಕೊಡ್ತಾರೋ ಏನೋ ನೋಡಿ ಬಾ. ಮನೆ ಖರ್ಚಿಗೆ ದುಡ್ಡಿಲ್ಲ. ಆಯ್ತು ಮಲ್ಲಿಗೆ, ಆದ್ರೆ ನಾನ್ ಏನಾದ್ರೂ ದೊಡ್ಡದಾಗಿ ಮಾಡ್ಬೇಕು ಅನ್ಕೊಂಡಿದ್ದೆ. ಕೆಲ್ಸಕ್ಕಿಂತ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿತ್ತು ಅನ್ಸತ್ತೆ. ಬಿಸ್ನೆಸ್ ಆಮೇಲೆ ನೋಡೋಣ, ಮೊದ್ದು ಹೊಟ್ಟೆ ತುಂಬಬೇಕು. ಕೇಳು, ನಾನೊಂದು ಐಡಿಯಾ ಇಟ್ಟಿದ್ದೀನಿ. ಊರಿನಲ್ಲಿ ಕೆಂಪು ಚಟ್ನಿ ದೋಸೆ ದಿನಸಿ ಅಂಗಡಿ ಹಾಕೋಣ ಅನ್ನಿಸ್ತಿದೆ. ಬೇರೆ ಯಾರೂ ಇಂಥದನ್ನ ಇಲ್ಲಿವರೆಗೂ ಮಾಡಿಲ್ಲ. ಆದ್ರೆ ದುಡ್ಡು ಬೇಕಲ್ಲ. ಸಾಲ ಮಾಡ್ತೀನಿ. ರಾಮು ಸಾಲ ಕೊಡ್ತೀನಿ ಅಂದಿದ್ದ. ಒಂದ್ಸರಿ ಕೇಳ್ ನೋಡ್ತೀನಿ. ಮಲ್ಲಿಗೆ ಮುಖದಲ್ಲಿ ಆತಂಕ. ರಘು ಖುಷಿಯಿಂದ ಹೊರ ಹೋಗುತ್ತಾನೆ. ರಾಮುವಿನಿಂದ ದುಡ್ಡನ್ನು ಪಡೆದುಕೊಂಡು ಹೋಗಲು ಬರುವನು. ರಾಮುವಿನ ಅಂಗಡಿ ಎದುರು ಮಧ್ಯಾಹ್ನ ರಾಮು ತಂಬಾಕು ಸೇವಿಸುತ್ತಿದ್ದಾನೆ. ರಘು ಬಂದನು. ರಾಮು, ನಿನ್ನ ಮೇಲೆ ಬಹಳ ನಂಬಿಕೆ ಇಟ್ಟಿದ್ದೀನಿ. ನನಗೆ ಒಂದು ಚಟ್ನಿ ದೋಸೆ ಅಂಗಡಿ ಹಾಕೋ ಆಸೆ ಇದೆ. ಆಯ್ತಪ್ಪ, ಏನಾಯ್ತು ಇಷ್ಟು ದಿನ ಆದ್ಮೇಲೆ? ಸರಿ, ಕೆಲ್ಸಕ್ಕಿಂತ ಬಿಸ್ನೆಸ್ ಚೆನ್ನಾಗಿರುತ್ತೆ. ಆದ್ರೆ ಎಷ್ಟು ದುಡ್ಡು ಬೇಕು? 20,000. ಒಂದು ಕಾರ್ಟು, ಒಂದು ಸ್ಟವ್, ಅದಾದ್ಮೇಲೆ ಒಂದಿನಕ್ಕೆ ಸಾಮಾನು. ನನ್ನತ್ರ ಸ್ವಲ್ಪ ದುಡ್ಡಿದೆ, ಬಡ್ಡಿಗೆ ಕೊಡ್ತೀನಿ. ತಿಂಗಳಿಗೆ 3,000 ಬಡ್ಡಿ ಕೊಡ್ಬೇಕು. ಖಂಡಿತವಾಗಿ ಕೊಡ್ತೀನಿ. ನೀನು ಮಾಡಿದ್ದು ಹೆಲ್ಪ್ ಯಾವತ್ತಿಗೂ ಮರೆಯೋದಿಲ್ಲ. ರಘು ರಾಮುವಿನಿಂದ ದುಡ್ಡನ್ನು ಪಡೆದು ಬಿಸ್ನೆಸ್ ಶುರು ಮಾಡ್ತಾನೆ. ಅಂಗಡಿ ಶುರುವಾಗುತ್ತೆ, ಜನಸಂಚಾರ ಶುರುವಾಗುತ್ತೆ. ರಘು ತನ್ನ ಹೊಸ ಚಟ್ನಿ ದೋಸೆ ಅಂಗಡಿ ಓಪನ್ ಮಾಡ್ತಾನೆ. ಜನ ಹತ್ತಿರ ಬರ್ತಾರೆ. ಅಂಗಡಿ ಮೇಲೆ ಮಹಾಲಕ್ಷ್ಮಿ ದೋಸೆ ಹೋಟೆಲ್ ಎಂಬ ನೇಮ್ ಬೋರ್ಡ್ ಇದೆ. ಏನಪ್ಪ, ಹೊಸ ದೋಸೆ ಅಂಗಡಿನ ಇದು? ಹೌದು ಸರ್, ನ್ಯಾಚುರಲ್ ಕೆಂಪು ಚಟ್ನಿ. ಒಂದು ತಿನ್ನೋಡಿ. ತುಂಬಾ ಜನ ದೋಸೆ ತಿಂದು ಇಷ್ಟಪಡ್ತಾರೆ. ಬಿಸ್ನೆಸ್ ಚುರುಕಾಗಿ ಸಾಗುತ್ತೆ. ಆದ್ರೆ ಒಂದು ತಿಂಗಳ ನಂತರ ತುಂಬಾ ಮಳೆಯಿಂದ ಸಂಜೆ. ಅಂಗಡಿ ಹಾಳಾಗಿರುತ್ತೆ. ಜನರ ಓಡಾಟ ಕಡಿಮೆಯಾಗಿದೆ. ಇತ್ತೀಚೆಗೆ ವ್ಯಾಪಾರ ಏನೂ ಆಗುತ್ತಿಲ್ಲ ಅಲ್ವಾ? ಹೌದು, ಬೀದಿ ವ್ಯಾಪಾರ ತುಂಬಾ ಕಷ್ಟ. ಮಳೆಗೆ ಜಾಗನೇ ಇಲ್ಲ, ಜನ ಬರಲ್ಲ. ಸಾಲದ ಬಡ್ಡಿ ಬರುತ್ತೆ. ರಾಮು ನಿನ್ನನ್ನ ದಿನ ಬೈದ್ಕೊಳ್ತಾನೆ. ನಾನು ಸಕ್ಸಸ್ ಆಗೋಣ ಅಂತ ಕನ್ಸ್ಕಂಡೆ, ಆದ್ರೆ ನಾನು ಎಡೋಗ್ಬಿಟ್ಟಿದ್ದೀನಿ. ಈಗ ದುಡ್ಡು ಕಳೆದ್ಬಿಟ್ಟಿದ್ದೀನಿ. ನನ್ನ ಫ್ರೆಂಡ್ ನಂಬಿಕೆ ಕಳೆದ್ಬಿಟ್ಟಿದ್ದೀನಿ. ಆತ್ಮವಿಶ್ವಾಸ ಕೂಡನೂ ಇಲ್ಲ. ಮರುದಿನ ರಾಮುವಿನ ಮನೆಯಲ್ಲಿ. ರಾಮು ಮನೆ ಮುಂಜಾನೆ. ರಾಮು ಹೆಂಡತಿ ಬಾಣಂತಿ ಹೊರಗೆ ಹಾಸಿಗೆ ಮೇಲೆ ಕುಳಿತಿದ್ದಾಳೆ. ರಘು ಅರ್ಜೆಂಟಾಗಿ ರಾಮು ಅಂಗಡಿ ಎದುರು ಬರುತ್ತಾನೆ. ರಾಮು, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕು. ಸ್ವಲ್ಪ ದುಡ್ಡು ಬೇಕಿತ್ತು. ಅಂಗಡಿ ಮತ್ತೆ ಶುರು ಮಾಡ್ತೀನಿ. ಇನ್ನು 5,000 ಬಡ್ಡಿ ಆಗ್ಲಿ. ಇದೇ ಲಾಸ್ಟ್ ಬಿಸ್ನೆಸ್ ಅಂತ ಅನ್ಕೊಂಡಿದ್ದೀನಿ. ಮುಖ ನೋಡಿ ಹೇಳ್ತಿದ್ದೀನಿ ಅನ್ಕೊಳ್ಬೇಡ ರಘು. ನನ್ನ ಹತ್ರ ದುಡ್ಡು ಜಾಸ್ತಿ ಇಲ್ಲ. ಆದ್ರೆ ನಿನ್ನ ಒತ್ತಾಯ ನೋಡಿದ್ರೆ ಕೈ ಇಲ್ಲ ಅನ್ನೋದಕ್ಕೆ ಮನಸ್ಸಾಗ್ತಾ ಇಲ್ಲ. ನಾಳೆ ಬೆಳಿಗ್ಗೆ ಬಾ, ದುಡ್ಡು ಸಿಗುತ್ತೆ. ಥ್ಯಾಂಕ್ಸ್ ರಾಮು, ನಿನ್ನ ನಂಬಿಕೆ ಮೇಲೆ ಹೋಗ್ತಿದ್ದೀನಿ. ದುಡ್ಡು ತಪ್ಪಿಸ್ಬೇಡ. ರಘು ಮನೆಯಲ್ಲಿ ಮುಂದಿನ ಬೆಳಗ್ಗೆ. ಮಲ್ಲಿಗೆ ಟೀ ಮಾಡುತ್ತಿದ್ದಾಳೆ. ರಘು ಯೋಚನೆ ಮಾಡುತ್ತಾ ನಿಂತಿದ್ದಾನೆ. ಇವತ್ತು ಯಾಕೋ ನಗ್ತಿದ್ರಲ್ಲ ರಘು? ಏನು ಸ್ಪೆಷಲ್? ಅಂಗಡಿ ಮತ್ತೆ ಓಪನ್ ಮಾಡ್ತೀನಿ ಮಲ್ಲಿಗೆ. ರಾಮು 30,000 ಕೊಡ್ತೀನಿ ಅಂದಿದ್ದ. ದುಡ್ಡು ಸಿಕ್ಕ ತಕ್ಷಣ ಫ್ರೈ ತವ, ಹೊಸ ಗ್ಯಾಸು, ಚಟ್ನಿಗೆ ಗ್ರೈಂಡರ್ ಎಲ್ಲ ತರ್ತೀನಿ. ರಘು ಹೇಳಿದಂತೆ ರಾಮುವಿನ ಹತ್ರ ಹಣ ಪಡೆದು ಅಂಗಡಿ ಓಪನ್ ಮಾಡಲು ಬೇಕಾದ ವಸ್ತುಗಳನ್ನು ತರಲು ಪಟ್ಟಣಕ್ಕೆ ಬರುವನು. ರಸ್ತೆಯಲ್ಲಿ ಮಧ್ಯಾಹ್ನ. ರಘು ಕೈಯಲ್ಲಿ ದುಡ್ಡಿರುವ ಚೀಲವನ್ನು ಹಿಡಿದು ಹೊಸ ಬಿಸ್ನೆಸ್ಗಾಗಿ ಬೆರಳಲ್ಲಿ ಲೆಕ್ಕ ಮಾಡ್ತಾ ರೋಡಲ್ಲಿ ಹೋಗ್ತಾ ಇದ್ದಾನೆ. ಓಪನಿಂಗ್ ಈ ಸರಿ ಎಲ್ಲ ಜೋರಾಗತ್ತೆ. ನನ್ನ ಎಗ್ ರೈಸ್ ಸೆಂಟರ್ ಚೆನ್ನಾಗಿ ನಡೆಯುತ್ತೆ. ರೋಡಲ್ಲಿ ಇಬ್ಬರು ಹುಡುಗರು ನಾಟಕ ಮಾಡುತ್ತಾ ನಿಂತಿದ್ದಾರೆ. ಅಣ್ಣ ಅಣ್ಣ, ನನ್ನ ಅಣ್ಣನಿಗೆ ಉಸಿರಾಟ ತೊಂದರೆ ಬಂದಿದೆ. ಜಲ್ದಿ ಆಸ್ಪತ್ರೆಗೆ ಹೋಗಬೇಕು. ಏನ್? ಯಾರಾದ್ರೂ ಹೆಲ್ಪ್ ಮಾಡ್ರಿ. ಕೈಯಲ್ಲಿದ್ದ ಚೀಲ ನೆಲ ಮೇಲೆ ಇಟ್ಟು ಮುಂದೆ ಹೋಗ್ತಾನೆ. ನೆಲದ ಮೇಲೆ ಇಟ್ಟ ಕೈ ಚೀಲ ಹೊತ್ಕೊಂಡು ಹೊಡಿ ಹೋಗ್ತಾನೆ. ಕಣ್ಣು ಮುಂದನೆ ದುಡ್ಡಿದ್ದ ಕೈಚೀಲ ಕಾಣೋದಿಲ್ಲ. ಅಯ್ಯೋ, ನನ್ನ ದುಡ್ಡು ಹೋಯ್ತು ದೇವ್ರೆ ಅಂತ ಅಳುತ್ತಾ ಮನೆ ಕಡೆ ಹೋಗ್ತಾನೆ.
ಎಲ್ಲವನ್ನೂ ಕಳೆದುಕೊಂಡ ರಘು ಮನೆಗೆ ಬಂದ ನಂತರ ಕೊನೆಗೆ ಕಟ್ಟಿಗೆ ಕಡಿಯುವ ಕೆಲಸವನ್ನು ಮುಂದುವರಿಸುತ್ತಾನೆ.